ಸ್ನೇಹಿತರೆ, ಹೆಂಗದಿರಿ ಎಲ್ಲಾರು? ಆರಾಮದಿರಲ್ಲ? ನೀವು ನಮ್ಮ ಮನಿ ತೋರಿಸ್ರಿ ಅಂತ ಬಾ ಹೇಳಾಕತ್ತಿದ್ರಿ. ಅದಕ್ಕ ಇವತ್ತ ನಮ್ಮ ಮನಿ ನೋಡೋಣ ಬರ್ರಿ. ಭರತಖಂಡದ ಕರ್ನಾಟಕ ರಾಜ್ಯದ ಹುಬ್ಬಳ್ಳಿ ಅನ್ನೋ ಶಹರದೊಳಗ ನಮ್ದೊಂದ್ ಸಣ್ಣ ಮನೆ ಐತಿ. ಮನಿ ಅಂಗಳದಾಗ ತುಳಸಿ ಗಿಡ ಐತಿ. ಶಗಣಿಯಿಂದ ಸಾರ್ಸಿದ ಅಂಗಳ, ಅದ್ರ ಮೇಲೆ ರಂಗೋಲಿ ಹಾಕಿದ್ದೈತಿ. ಅದ ಅಂಗಳದಾಗ ಗುಲಾಬಿ, ಮಲ್ಗಿ, ದಾಸವಾಳ, ಲವಳಸರ, ಅಣ್ಣದ ಎಲೆ, ಬಸಳಿ ಗಿಡ, ಪುದೀನ ಇವೆಲ್ಲಾ ಹಚ್ಚಿವಿ. ಅಂಗಳದಾಗ ಒಂದ್ ಕಡೆ ಒಲಿಗೆ ಹಾಕಾಕಂತ ಶಗಣಿ ಕೊಳ್ಳು ಬಡದಿಟ್ಟೇನಿ. ಬರ್ರಿ, ಇದ ನಮ್ಮ ಅಡ್ಗೆ ಮನಿ. ಕಮೆಂಟ್ನಾಗ ಬಹಳ ಮಂದಿ ಕೇಳಾಕತ್ತಿದ್ರಿ ಖಾರು ಕಲ್ಲು ಯಾವಾಗ ತಗೊಂಡ್ರಿ, ಎಲ್ಲಿ ತಗೊಂಡ್ರಿ ಅಂತ. ಇದು ನಮ್ಮ ಅತ್ತೆ ಕಾಲದ ಖಾರು ಕಲ್ಲ ಐತಿ. ಈ ಮಣ್ಣಿನ ಒಲಿ ಏನ್ ನೋಡಾಕತ್ತಿರಲ್ಲ ಸ್ನೇಹಿತರೆ, ಅದ ನಾನು ಮತ್ತ ಅಕ್ಷಯ್ ಕೂಡ ಹಾಕೀವಿ. ಒಲಿ ಸಾರಿಸಿ ದಿನ ಒಲಿ ಮ್ಯಾಗ ರಂಗೋಲಿ ಹಾಕಿರ್ತೀವಿ. ಈ ಅಡ್ಗೆ ಮನ್ಯಾಗ ಭರಣಿಗಳು ಇದ್ದು ಅಂದ್ರ ಅಡ್ಗೆ ಮನಿ ಎಷ್ಟ್ ಲಕ್ಷಣ ಕಾಣಿಸ್ತೈತಿ ನೋಡ್ರಿ. ಉಪ್ಪು ಭರಣಿ ಒಳಗಿಟ್ರ ಮನ್ಯಾಗ ಲಕ್ಷ್ಮಿ ಇದ್ದಂಗ ಅಂತ ಹೇಳಿ ನಮ್ಮಮ್ಮ ಹೇಳ್ತಿದ್ಲು. ನಾವ್ ಅಡ್ಗೆ ಮಾಡಾಕಂತ ಹೇಳಿ ಮಣ್ಣಿನ ಗಡಿಗೆ ಬಳಸ್ತೇವಿ. ಸಾರು ಮಾಡಾಕ, ಪಲ್ಯ ಮಾಡಾಕ, ಅನ್ನ ಮಾಡಾಕ, ಮತ್ತ ಹಂಗ ಹಿತ್ತಾಳಿ ಸಾಮಾನನು ಸ್ವಲ್ಪ ಅದಾವು, ಅವು ಬಳಸ್ತೇವಿ. ಮತ್ತೇನಾರ ಹುರಿಯೋದು ಕೊರಿಯೋದು ಇತ್ತಂದ್ರ ಕೆಬ್ಣ ಕಡಾಯಿ ಒಳಗನ ಹುರಿತೇವಿ. ನಾವ್ ಯಾವ ಪಾತ್ರೆ ಒಳಗ ಅಡಿಗೆ ಮಾಡಿರ್ತೇವಲ್ಲ ಅದ್ರ ಗುಣ ಅಡಿಗೆ ಒಳಗ ಬರ್ತೈತಿ. ಈ ಕಬ್ಬಿಣ ಕಡಾಯಿ ಒಳಗ ಹುರಿಯುತ್ತೇವಿ, ಕರಿತೇವಲ್ಲ, ಆ ಕಬ್ಬಿಣ ಅಂಶ ಅದ್ರ ಒಳಗ ಬರ್ತೈತಿ. ಈಕಿ ನಮ್ ದೊಡ್ಡ ಸೊಸಿ ದೀಪಾ, ಮತ್ತ ಇವ್ರ 3 ಮಂದಿ ಮೊಮ್ಮಕ್ಕಳು. ಈಕಿ ನಮ್ ದೊಡ್ಡ ಮೊಮ್ಮಗಳ ವೇದಿಕಾ, ಅವ್ರಿಬ್ರು ಅವಳಿ ಜವಳಿ, ಸ್ವರ ಸಾಧನಾ. ಮಕ್ಕಳು ಇರ್ಲೇವ ಮನಿ ತುಂಬಾ ಅಂತಾರ. ನಮ್ ಮನ್ಯಾಗ 3 ಮಹಾಲಕ್ಷ್ಮಿಯರ್ ಅದಾರ. ಈ ಒಳಕಲ್ನ್ಯಾಗ ಏನಾರು ರುಬ್ಬೋದಿತ್ತಂದ್ರ ರುಬ್ತೇವಿ, ಬೀಸೋದಿತ್ತಂದ್ರ ಬೀಸು ಕಲ್ನ್ಯಾಗ ಬೀಸ್ತೇವಿ. ಹಂಗ ಮಾಡೋದ್ರಿಂತ್ರ ಕೈಗಳಿಗೆ ವ್ಯಾಯಾಮನೂ ಚಲೋ ಆಗ್ತೈತಿ. ನಮ್ ಪಟ್ಸಾಳಿ ತೋರಿಸ್ತೇನೆ ಬರ್ರಿ. ಇದು ಒಲಿ ಹಚ್ಚಾಕ ಕಟ್ಗಿ ಹಾಕೇವಿ. ಯಾರ ಬಂದ್ರೆ ಕುಂಡ್ರಾಕ ಎಳಾಕ ಇದನ್ನ ಬಳಸ್ತೇವಿ. ಇದೆಲ್ಲ ನೋಡಾಕತ್ತಿರಲ್ಲ ನೀವು, ಇದಕ್ಕ ಬಳ್ಳಿ ಚಿತ್ರ ಅಂತಾರ. ಉತ್ತರ ಕರ್ನಾಟಕದಾಗ ಕ್ಯಾವಿ ಬಣ್ಣ ಹಚ್ಚಿ ಇದನ್ನೆಲ್ಲ ಬಳ್ಳಿ ಚಿತ್ರ ತೆಗ್ದಿರ್ತಾರ. ಇದು ಬಳ್ಳಿ ಚಿತ್ರ ಏನ್ ನೋಡಾಕತ್ತಿರಲ್ಲ, ಇದ್ರೊಳಗ ರಥ ತೆಗ್ದಾನ. ಇದೆಲ್ಲ ಚಿತ್ರ ತೆಗ್ದಿದ್ದು ನಮ್ಮ ಮಗ ಅಕ್ಷಯನೇ. ಈಗ ಕ್ಯಾಮ್ರಾ ಹಿಡ್ಕೊಂಡ್ ನಿಂತ ನೋಡ್ರಿ ಅವನೇ. ಹಂಚಿನ ಮನೆ ಕಾಣು, ಕಂಚಿನ ಕದ ಕಾಣು, ಮಿಂಚಾಡೋ ಎರಡು ಗಿಳಿ ಕಾಣೋ ಬಳಿಗಾರ, ಅಲ್ಲಿ ಹೂದೆನ್ನ ತವರೂರ. ಈಗ ಹೊರಗಿನ ಮನೆ ತೋರಿಸ್ತೇನೆ ಬರ್ರಿ. ಬಾಯ್ಲೆ ಇದು ನಮ್ ಜಗಲಿ. ನಮ್ ಮನೆ ದೇವರು ಪಾಂಡುರಂಗ. ಸಿದ್ದಾರ್ಥ ಅಜ್ಜಂದ ಮೂರ್ತಿ ಐತಿ. ಇದ ನನ್ನ ಮದ್ವೆಯಾಗ ನಮ್ಮ ಅವ್ವಾರ್ ಕೊಟ್ಟಿದ್ದ ಟ್ರಂಕ್. ನನ್ನ ಮದ್ವೆ ಆಗಿ 34 ಮುಗದ 35ನೇ ವರ್ಷ ಚಾಲು ಆಯ್ತು. ಇನ್ನೂ ಇಟ್ಕೊಂಡೇನಿ ಇದು ಟ್ರಂಕ್. ಇಷ್ಟೇ ನೋಡ್ರಿ ಸ್ನೇಹಿತರೆ ನಮ್ಮ ಮನಿ. ನಾವು ಹಳ್ಳಿ ವಾತಾವರಣ ಎಲ್ಲ ತೋರಿಸ್ಬೇಕು ಅಂತ ಹೇಳಿ ಇಷ್ಟ ಮಾಡ್ಕೊಂಡಿವಿ. ಈ ತರ ವಿಡಿಯೋ ನಾವು ಎಂದೂ ಮಾಡಿರ್ಲಿಲ್ಲ, ಇದ ಮೊದಲನೇ ಟೈಮ್ ಮಾಡಾಕತ್ತೀವಿ. ಹೆಂಗಾಗೈತಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ.
ಉತ್ತರ ಕರ್ನಾಟಕದ ಮತ್ತು ನೀವು ಯಾವ ಅಡಿಗೆ ಸಂಪ್ರದಾಯವನ್ನು ನೋಡಾಕ್ ಬಯಸ್ತೀರಿ ಅದನ್ನ ಕಮೆಂಟ್ ಮೂಲಕ ತಿಳಿಸ್ರಿ. ನಾವು ಅದನ್ನ ತೋರ್ಸಾಕ ಪೂರ್ತಿ ಪ್ರಯತ್ನ ಮಾಡ್ತೀವಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಕತ್ತೈತೆ ಅಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಹೊಸದಾಗಿ ನೋಡೋರು ನಮ್ಮ ಫುಡ್ ಸಂಸ್ಕೃತಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಮಸ್ಕಾರ.